Hi guys, welcome back to my YouTube channel. Hi guys, hope everyone is doing great. So after a long time vlog ಮಾಡೋಣ ಅಂತ camera open ಮಾಡಿದ್ದೀನಿ. So we'll see how the day goes. Today is 17th November 2025. So Monday morning I'm starting my vlog. So we'll see how it goes. So first coffee. ಬೆಳಗ್ಗೆ ಎದ್ದು ಅದೊಂದು ಸಣ್ಣ ಕಪ್ಪಲ್ಲಿ ಆ ಕಾಫಿ ಕುಡಿಲಿಲ್ಲ ಅಂದರೆ ಫೀಲ್ಸ್ ಲೈಕ್ ದೇರ್ ಇಸ್ ಸೋ ಮಚ್ ಆಫ್ ಕ್ಯೂಸ್ ಇನ್ ದ ಹೆಡ್ ಆರ್ ಡಿಸ್ಟರ್ಬ್ಡ್ ಮೈಂಡ್ ಅನ್ನೋ ಥರ ಫೀಲಿಂಗ್. ಕಾಫಿ ಕುಡಿದ ತಕ್ಷಣ ಇಟ್ ವಿಲ್ ಗೆಟ್ ರಿಲ್ಯಾಕ್ಸ್ಡ್. ಐ ಡೋಂಟ್ ನೋ, ಹಂಗನ್ಸುತ್ತೆ. ಸೊ ಕಾಫಿ ವೆರಿ ಇಂಪಾರ್ಟೆಂಟ್. ಚೈನು ಇದೆಲ್ಲ ತೆಗ್ದಾಕ್ಬಿಟ್ಟಿದ್ದೀನಿ, ಯಾಕೆಂದರೆ ಸ್ನಾನಕ್ಕೆ ಹೋಗಬೇಕು, ಅದಕ್ಕೆ ಅದು ಹಾಕ್ಕೊಂಡೆಲ್ಲ ನನಗೆ ಸ್ನಾನ ಮಾಡೋಕ್ಕಾಗಲ್ಲ. ಸೊ ಐ ವಿಲ್ ರಿಮೂವ್ ಆಲ್ ಮೈ ಜ್ಯುವೆಲ್ಸ್. ಕಾಲೇಜ್ಗೆ ಬಂದು ತಿಂಡಿ ಮಾಡಿ ವಿ ಜಸ್ಟ್ ವೇಟಿಂಗ್ ಫಾರ್ ದ ಕ್ಲಾಸಸ್ ಟು ಕಮೆನ್ಸ್. ಯಾರು ಕ್ಲಾಸ್ ತಗೋತಾರೆ, ಯಾವ ಲೆಕ್ಚರರ್ಸ್ ಬರ್ತಾರೆ, ನೋ ಐಡಿಯಾ. ಸೊ ವಿ ವಿಲ್ ವೇಟ್ and see how many classes goes on. ಯಾರು ಲೆಕ್ಚರರ್ಸ್ ಬಂದಿಲ್ಲ, ಸೊ ಡೋಂಟ್ ನೋ ವಾಟ್ ಟು ಡು. ಸುಮ್ಮನೆ ತುಂಬ ಟೈಮ್ ವೇಸ್ಟ್ ಆಗ್ತಿದೆ ಈ ಥರ ಬಂದು ವೆಯ್ಟ್ ಮಾಡೋದು ಎಲ್ಲ ಟೈಮ್ ಟೇಬಲ್ ಕೂಡ ಸರಿಯಾಗಿ ಕೊಟ್ಟಿಲ್ಲ. ದ್ಯಾಟ್ಸ್ ದ ರೀಸನ್. ಸೊ ಯಾವ ಲೆಕ್ಚರರ್ಸ್ ಯಾವಾಗ ಬರ್ತಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲವಲ್ಲ. ಸೊ ಹೀಗೆ ಕೂತು ವೆಯ್ಟ್ ಮಾಡಬೇಕಷ್ಟೇ. ವೆಯ್ಟ್ ಮಾಡ್ತಾ ಟೈಮ್ ವೇಸ್ಟ್ ಆಗುತ್ತೆ. ಆಯಿತು, ಬೇರೆ ಕೆಲಸಕ್ಕಾದರೂ ಹೋಗೋಣ ಅಂದರೆ ಲೈಬ್ರರಿದಿರುತ್ತೆ, ಅಸೈನ್ಮೆಂಟ್ ಮಾಡೋದೇನಾದರೂ ಇರುತ್ತೆ, ಅದಕ್ಕೆ ಹತ್ರ ಹೋಗೋಣ ಅಂದರೆ ಅಷ್ಟರಲ್ಲಿ ಮತ್ತೆ ಲೆಕ್ಚರರ್ ಬಂದು ಕ್ಲಾಸ್ ತೊಗೊಂಡ್ಬಿಟ್ರೆ ಅನ್ನೋದು ಒಂದು ಟೆನ್ಷನ್. ಸೊ ಹೀಗೆ ಕೂತು ಸೋ ಮಚ್ ಆಫ್ ಟೈಮ್ ಇಸ್ ಗೆಟಿಂಗ್ ವೇಸ್ಟೆಡ್. ಪೀಪಲ್ ಆರ್ ನಾಟ್ ರಿಯಲೈಸಿಂಗ್ ಇಟ್. ಏನು ಮಾಡೋದು, ಸೋ ಬೋರಿಂಗ್. ವಿಲ್ ಸಿ. ಫೈನಲಿ ಒಂದು ಕ್ಲಾಸ್ ಆಯಿತು. ಅಷ್ಟೊತ್ತಿಗೆ ಲಂಚ್ ಟೈಮೇ ಆಗೋಯ್ತು. ಆಗ ಲಂಚ್ ಮಾಡ್ಕೊಂಡು ಬಂದಾದಮೇಲೆ ಇನ್ನೊಂದು ಕ್ಲಾಸಸ್ ಇರ್ಬೋದು, ವಿಲ್ ಸಿ. ಸ್ವಲ್ಪ ಸೈಬರಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ, ಸಮ್ ಡಾಕ್ಯುಮೆಂಟ್ ಹ್ಯಾವ್ ಟು ಅಪ್ಲೋಡ್. ಸೊ ಅದಾದಮೇಲೆ ಊಟ ಮಾಡ್ಕೊಂಡು ಬಂದು ವಿಲ್ ಸಿ. ಕ್ಲಾಸಸ್ ಯಾವ್ದಾದ್ರು ಇದ್ದರೆ ಅಟೆಂಡ್ ಮಾಡೋದು, ಇಲ್ಲಾಂದರೆ ಮನೆಗೆ ಹೋಗೋದು, ರೆಸ್ಟ್ ಮಾಡೋದು. ಲೈಬ್ರರಿ ಕೆಲಸ ಇದೆ. ಹ್ಯಾವ್ ಟು ಗೋ ಮೇಕ್ ಲೈಬ್ರರಿ ಕಾರ್ಡ್, ಬೈ ಅ ಬುಕ್. ಆಮೇಲೆ ಲೈಬ್ರರಿಗೆ ಹೋಗಿ ಕಾರ್ಡ್ ತೊಗೊಂಡು ವಿ ಹ್ಯಾವ್ ಟು ಬಾರೋ ಬುಕ್ಸ್ ಆ್ಯಂಡ್ ರೆಫರ್ ದೋಸ್ ಬುಕ್ಸ್ ಆ್ಯಂಡ್ ಡು ಅಸೈನ್ಮೆಂಟ್ಸ್. ಸೊ ದಟ್ ಥಿಂಗ್ ಇಸ್ ಪೆಂಡಿಂಗ್. ಅದನ್ನು ಮಾಡಬೇಕು. ಇನ್ನೊಂದು 10-15 ಡೇಸಲ್ಲಿ ವಿ ಹ್ಯಾವ್ ಟು ಸಬ್ಮಿಟ್ ಅಸೈನ್ಮೆಂಟ್ಸ್, ಸೆಮಿನಾರ್ಸ್ ಅನ್ನೋದೇನು ಮಾಡ್ತೀನೋ. ಬಟ್ ಫೋಕಸ್, ಬಿ ಸೀರಿಯಸ್. ಕಾಲೇಜೆಲ್ಲ ಮುಗಿಸಿ ಬಂದು ವಿ ಪ್ಲ್ಯಾನ್ ಟು ಗೋ ಟು ಅ ಟೆಂಪಲ್ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರ ಜೊತೆ. ನೆಲಮಂಗಲ. ಸೊ ಹೋಗ್ಬರೋಣ ಅಂತ ಹೋಗ್ತಾ ಇದ್ದೀವಿ. ದ ಕಾರ್ ಇಸ್ ರೆಡಿ. ಸೊ ಅಲ್ಲಿನ ಪಿಕ್ಚರ್ಸ್ನ ನಿಮಗೆ ಗ್ಲಿಮ್ಸಸ್ನ ತೋರಿಸ್ತೀನಿ, ಟೆಂಪಲ್ ಗ್ಲಿಮ್ಸಸ್. ಅಂದರೆ ಲಾಸ್ಟ್ ಸೋಮವಾರನೇ ಹೋಗ್ತೀರಾ ಅಥವಾ ಲಾಸ್ಟ್ ಸೋಮವಾರ? ಇವತ್ತೇ ಚೆನ್ನಾಗಿರುತ್ತೆ ಅಲ್ಲಿ. ಹೌದು, एकदम 5 सोमवार ಅಂತ ತಲಕಾಡ್ಲ
ಅಲ್ಲ ನಾನು ಯಾರು ಗೊತ್ತೇ ನನಗೆ ಈ ತೊಗೊಂಡು ಅದು ನಾನು ಕೇಳಿದ್ರೆ ನಮ್ಮ ಮದುವೆ ನನಗೆ ಈಗ ಸುಮ್ಮನೆ ಸ್ಕ್ರೀನ್ ನಂಬಿಕೆ ಖುಷಿ ಯಾರು ಯಾವ್ದು ಜಾಸ್ತಿ ಕೊಟ್ಟಿರ್ತಾರೆ ಅದೇ ಅಡುಗೆ ಮಾಡ್ತಾರೆ ಅಷ್ಟೇ. ಮಸ್ತಾಗಿ ಬರುತ್ತೆ ಒಬ್ಬಳ ಆಲ್ ರೈಟ್, ಸೊ ಟೆಂಪಲೆಲ್ಲ ಹೋಗಿ ಬಂದಿದ್ದಾಯಿತು. ಟೈಮ್ ಇವಾಗ 12:30 ಎಕ್ಸಾಕ್ಟ್ಲಿ, ಮಿಡ್ ನೈಟ್. ಸೊ ನಾವಿಲ್ಲಿಂದ ಹೊರಟಿದ್ದೆ ಸ್ವಲ್ಪ ಲೇಟ್ ಆಯಿತು ಆ್ಯಕ್ಚುಲಿ. ಸೊ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಕೂಡ ಸಿಕ್ತು, ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಸೊ ಇಟ್ ವಾಸ್ ನೈಸ್. ಯಾವುದಾದ್ರೂ ಒಂದು ಕಾರ್ತಿಕ್ ಸೋಮವಾರದಲ್ಲಿ ಟೆಂಪಲ್ಗೆ ಹೋಗಬೇಕು ಅಂತಲೇ ಅನ್ಕೋತಿದ್ದೆ ನಾನು. ಲಾಸ್ಟ್ 3-4 ಸೋಮವಾರಗಳು ನನ್ನ ಕೈಲಿ ಹೋಗೋಕ್ಕಾಗಲಿಲ್ಲ ಬಿಕಾಸ್ ಆಫ್ ಕಾಲೇಜ್ ಆ್ಯಂಡ್ ವರ್ಕ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಸೊ ಇವತ್ತು ನನ್ನ ಫ್ರೆಂಡ್ ಫ್ಯಾಮಿಲಿಯವರು ಹೋಗ್ಬರೋಣ, ಮೇಕ್ ಸಮ್ ಟೈಮ್ ಅಂತ ಹೇಳಿದ್ರು. ಐ ವಾಸ್ ಲೈಕ್ ಓಕೆ. ಸೊ ಕ್ವಿಕ್ಲಿ ನನ್ನ ಕೆಲಸನ ಮುಗಿಸ್ಬಿಟ್ಟು ಐ ಜಾಯ್ನ್ ದೆಮ್. ಸೊ ಐ ಫೆಲ್ಟ್ ವೆರಿ ಹ್ಯಾಪಿ. ಐ ಥಾಟ್ ನಾನು ಈ ಸೋಮವಾರ ನಾನು ಟೆಂಪಲ್ಸಿಗೆ ಹೋಗೋಕ್ಕಾಗಲ್ಲ ಮೋಸ್ಟ್ಲಿ ಬಿಕಾಸ್ ನಂಗೆ ಟೈಮ್ ಮ್ಯಾನೇಜ್ ಆಗ್ತಾ ಇರಲಿಲ್ಲ. ಸೊ ಇವತ್ತು ಮ್ಯಾನೇಜ್ ಆಯಿತು, ಹೋಗಿ ಬಂದೆ ಆ್ಯಂಡ್ ಇಟ್ ವಾಸ್ ರಿಯಲಿ ನೈಸ್. ಇಟೋಕಲ್ಲಿ ಅಂದರೆ ಸ್ವಲ್ಪ ಲೇಟ್ ಆಯಿತು, ಬಟ್ ಇಟ್ಸ್ ಓಕೆ. ದರ್ಶನನೂ ಚೆನ್ನಾಗಾಯಿತು, ಊಟನೂ ಸಿಕ್ತು. ಆ್ಯಂಡ್ ಕ್ಯೂ ಕೂಡ ಜಾಸ್ತಿ ಏನಿಲ್ಲ, ಇಟ್ ವಾಸ್ ಮೂವಿಂಗ್. ಕ್ಯೂ ಇದ್ರೂ ಇಟ್ ವಾಸ್ ಮೂವಿಂಗ್. ಸೊ ನಿಂತೇ ಇರೋದು ಅವರ್ಗಟ್ಟಲೆ ಆ ಥರದ್ದೆಲ್ಲ ಏನೂ ಆಗಲಿಲ್ಲ. ಸೊ ದ್ಯಾಟ್ ವಾಸ್ ಅ ವೆರಿ ಗುಡ್ ಪಾಯಿಂಟ್. ಸೊ ಹೋಗಿ ಎಲ್ಲ ಮುಗಿಸ್ಕೊಂಡ್ಬಂದಾಯಿತು. ಸೊ ಇಟ್ಸ್ ಐ ಥಿಂಕ್ morning 7 till 12:30. The whole day I have been on toes. ಕೂತ್ಕೊಂಡು ಸ್ವಲ್ಪ ಹೊತ್ತು ಕೂಡ ರೆಸ್ಟ್ ಕೂಡ ಮಾಡಿಲ್ಲ ನಾನು. ಕಾಲೇಜಿಂದ ಬಂದು ಐ ವೆಂಟ್ ಟು ವರ್ಕ್, ಅಲ್ಲಿಂದ ಬಂದು ಐ ವೆಂಟ್ ಟು ಟೆಂಪಲ್. ಸೊ ಇಟ್ ವಾಸ್ ಆಲ್ ರನ್ನಿಂಗ್ ರೇಸ್ ಹ್ಯಾಪನಿಂಗ್. ಸೊ ವೆರಿ ವೆರಿ ಟಯರ್ಡ್. ಈಗ ಮಲ್ಕೊಂಬಿಟ್ರೆ ಅದೆಂಥ ನಿದ್ದೆ ಬರುತ್ತೋ. ಸೊ ಎನಿವೇಸ್, ಸೊ ಇಷ್ಟ ಆಗಿತ್ತು ಇವತ್ತಿನ ರೋಟೀನ್. ನಥಿಂಗ್ ಮಚ್ ಆಫ್ ದ ಕಾಲೇಜ್, ಬಟ್ ಯಾ ಟೆಂಪಲ್ ಕ್ಲಿಪ್ಸ್ ಎಲ್ಲ ನೀವು ನೋಡಿರ್ತೀರ. ಹೋಪ್ ಯು ಆಲ್ ಲೈಕ್ ಇಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.